ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಸೊ ಇವತ್ತು ನಾವು ಹಾಸ್ಪಿಟ್ಲಿಗೆ ಹೋಗಬೇಕು. 7th ಮಂತ್ ಚೆಕಪ್ ಇದೆ. ಸೊ ಹಾಗಾಗಿ ಹೋಗಬೇಕು. ಬೆಳಗ್ಗೆ ಮನೇಲಿ ಟಿಫನ್ ಏನೂ ಮಾಡಿಲ್ಲ, ಔಟ್ಸೈಡೇ ತಿನ್ಕೊಳ್ಳೋಣ ಅಂತ. ಸೊ ಬಾದಾಮಿ ಮತ್ತು ಇಲ್ಲಿ ಸ್ವಲ್ಪ ಹಾಲಿದೆ, ಅದನ್ನು ಕುತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಔಟ್ಸೈಡೇ ತಿನ್ಕೊಳ್ಳೋಣ ಅಂತ. ಇವಾಗ 9 o'clock ಆಗಿದೆ. ಇವತ್ತು ಬೇಗ ಹೋಗಬೇಕು, ಬಿಕಾಸ್ ಸ್ಕ್ಯಾನಿಂಗ್ ಎಲ್ಲ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನಮಗೂ ಗೊತ್ತಿಲ್ಲ ಏನಾಗುತ್ತೆ ಹಾಸ್ಪಿಟ್ಲಲ್ಲಿ ಅಂತ. ಸೊ ಹಾಗಾಗಿ ಬೇಗ ಬೇಗ ತಿನ್ಕೊಂಡು ಹೋಗಬೇಕು. ಬ್ಯಾಗೆಲ್ಲ ರೆಡಿ ಆಗಿದೆ ಆಲ್ರೆಡಿ. ನೈಟೇ ರೆಡಿ ಮಾಡಿ ಇಟ್ಟಿದೆ. ಒಂದು ವಾಟರ್ ಬಾಟಲ್ ಅಷ್ಟೇ ಇವತ್ತು ತೊಗೋಬೇಕಾಗಿರೋದು. ಕೈಲೆಲ್ಲ ಆಲ್ಮೋಸ್ಟ್ ಇದೆ. ಇದು ಹಾಲು ಏನೇನು ಕೇಸರಿ ಹಾಕೊತಾರಲ್ಲ ಅದು, ಅದ್ರ ಜೊತೆಗೆ ಸ್ವಲ್ಪ ಹಾರ್ಲಿಕ್ಸ್ ಕೂಡ ಹಾಕ್ಕೊಂತೀನಿ. ಅದೇನೋ ಬರೀ ಕೇಸರಿ ಕುಡಿಯೋಕ್ಕೆ ಅಡ್ಜಸ್ಟ್ ಆಗಲ್ಲ. ಸೊ ಹಾಗಾಗಿ ಇವಾಗ ಇದೊಂದು ಲೋಟ ಕುಟ್ಕೊಂಡು ಹೋಗೋಣ. ಬನ್ನಿ ನೋಡೋಣ ಏನು ಹೇಳ್ತಾರೆ ಹಾಸ್ಪಿಟ್ಲಲ್ಲಿ ಅಂತ. ನನಗೂ ಐಡಿಯಾ ಇಲ್ಲ. ಹೋಗೋಣ. ನಾನು ಇವಾಗಲೇ ಸ್ಟಾರ್ಟ್ ಮಾಡಿರೋದು ಇದೆಲ್ಲ ಕುಡಿಯೋಕ್ಕೆ. ಬಿಕಾಸ್ ನನಗೆ ಆಲ್ಮೋಸ್ಟ್ ಒಂದು 5th 6th ಮಂತ್ವರೆಗೂ ವಾಮಿಟಿಂಗ್ ಇದೇ ಇರುತ್ತೆ. ಸೊ ಊರಿಂದ ಬಂದಮೇಲೆ ಅಂತೂ ನಾನು ಪಾಪ ಇಬ್ಬರು ಫುಲ್ಲು ಸುಸ್ತಾಗೋಗಿ ಆ್ಯಂಡ್ ಹುಷಾರಿಲ್ದಂಗೆ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಏನೂ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಇವಾಗ ಇದನ್ನು ಕುಟ್ಕೊಂಡು ಬೇಗ ಬೇಗ ಹೋಗೋಣ. ಆಲ್ರೆಡಿ ಟೈಮಾಗಿ ಹೋಗ್ಬಿಟ್ಟಿದೆ. ಬೇಗ ಹೋಗೋಣ ಅಂತ ಮನೆಯಿಂದ ಬೇಗನೆ ಹೊರಟ್ವಿ. 3 ಜನನೂ ಹೊರಟಿದ್ದೀವಿ. ಬೈಕಲ್ಲೇ ಹೋಗ್ತಾ ಇರೋದು. ನೋಡಿದ್ರೆ ಫುಲ್ಲು ಟ್ರಾಫಿಕ್ ಜಾಮು. ಇನ್ನೂ ಸ್ವಲ್ಪ ಬೇಗ ಮನೆ ಬಿಡಬೇಕಾಗಿತ್ತು ಅಂತ ಅಂದ್ಕೊತೀವಿ. ಹೆಬ್ಬಾಳ ಫ್ಲೈಓವರ್ ಪೂರ್ತಿ ಟ್ರಾಫಿಕ್ ಜಾಮ್ ಆಗಿ ಹೋಗ್ಬಿಟ್ಟಿತ್ತು. ನಾವು 9 ಗಂಟೆಗೆ ಬಿಟ್ಟರೆ ಅಟ್ಲೀಸ್ಟ್ 1 ಅವರಲ್ಲಿ ಹೋಗ್ಬಿಡ್ತೀವಿ ಮಲ್ಲೇಶ್ವರಂಗೆ ಅಂತ ಅಂದ್ಕೊಂಡ್ವಿ. ಬಟ್ ಆ ಟ್ರಾಫಿಕ್ ಜಾಮ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ನನಗೆ. ಪ್ರತಿ ಸಲ ಹೋದಾಗಲೂ ಇದೊಂಥರ ಚೆನ್ನಾಗಿರುತ್ತೆ, ನನಗಿಷ್ಟ ನೋಡೋಕ್ಕೆ. ಸೊ ಹಾಗಾಗಿ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಆ್ಯಂಡ್ ಟಿಫನ್ ಬೇರೆ ತಿಂದಿದ್ದಿಲ್ಲಲ್ಲ. ಸೊ ಹಾಗಾಗಿ ಇಲ್ಲೇ ಟಿಫನ್ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲು ಅಪೋಸಿಟಲ್ಲೇ ಇದು ಶ್ರೀಸಾಗರ್ CTR ಹೋಟೆಲ್ ಇದೆ. ಫಸ್ಟ್ ಟೈಮು ಟ್ರೈ ಮಾಡೋಣ ಅಂತ ಹೋದ್ವಿ. ದೋಸೆ ತೊಗೊಂಡಿದ್ದು. ಬೆಳಗ್ಗೆನೇ ಬ್ರೇಕ್ಫಾಸ್ಟು ರೈಸ್ ಐಟಮ್ ಎಲ್ಲ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ದೋಸೆ ತೊಗೊಂಡ್ವಿ. ಚೆನ್ನಾಗೇ ಇತ್ತು. ಬಟ್ ಈ ರೇಟು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಕ್ವಾಂಟಿಟಿ ತುಂಬ ಕಮ್ಮಿ. ಸ್ವಲ್ಪನೇ ಅಂದರೆ ಒಂದು ಚಿಕ್ಕದು, ಅದು ಒಂದು ಪುಟಾಣಿ ದೋಸೆ ಥರನೇ ಇತ್ತು. ಇದಕ್ಕೆ ಒಂದು 90 ರೂಪೀಸ್ ಏನೋ ಪೇ ಮಾಡಿದ್ವಿ ನಾವು. ಸೊ ಅಲ್ಲಿಂದ ತಿಂದ್ಕೊಂಡು ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ನನಗೆ 7 ಮಂತಿಗೆ ಬಿದ್ದಿದೆ, 6 ಕಂಪ್ಲೀಟ್ ಆಗಿ. ಸೊ ಹಾಗಾಗಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಇವತ್ತು ಚೆಕಪ್ ಬಂದಿದ್ದೀವಿ ಅಂತ ಡೇಟ್ ಎಲ್ಲ ಹಾಕಿಸ್ಕೋಬೇಕು. ಅದಾದಮೇಲೆ ನಮ್ಮದು ವೆಯ್ಟು ಮತ್ತು BP ಎಲ್ಲನೂ ಚೆಕ್ ಮಾಡ್ತಾರೆ. ಪ್ರತಿ ಮಂತ್ ಹೋದಾಗಲೂ ಇದು ಕಂಪಲ್ಸರಿ ನಾವು ಮಾಡಿಸ್ಲೇಬೇಕು. ಸೊ ಹಾಗಾಗಿ ಆಲ್ಮೋಸ್ಟ್ ನಾನು ಒಂದು 63 kg ಇದ್ದೀನಿ. ಗೊತ್ತಿಲ್ಲ ಡೆಲಿವರಿ ಟೈಮಲ್ಲಿ ಎಷ್ಟು ಆಗ್ತೀನಿ ಅಂತ. ಜಾಸ್ತಿ ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಕೆಲವೊಂದು ಕ್ವಶನ್ಸ್ ಎಲ್ಲ ಇತ್ತು, ಅದನ್ನು ಕೇಳಿದೆ ನಾನು. ಬಟ್ ಡಾಕ್ಟ್ರು ಈ ಥರ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡೇ ಇದ್ದಿದ್ದಿಲ್ಲ. ಯಾಕಂದರೆ ನನಗೆ ಬೇಬಿ ತುಂಬ ಮೂಮೆಂಟ್ ಆಗ್ತಾಯಿದೆ. ನನಗೆ ನೈಟೆಲ್ಲ ನಿದ್ದೆನೇ ಬರ್ತಾಯಿಲ್ಲ ಇವಾಗಲೇ. ಆಲ್ಮೋಸ್ಟ್ ಒಂದು 5th ಮಂತಿಂದನೂ ಅದೇ ಪ್ರಾಬ್ಲಮ್ ಇದೆ ನನಗೆ ಅಂತ ಕೇಳಿದ್ದಕ್ಕೆ ಅವರು ಮಗು ಎಲ್ಲ ಮೂಮೆಂಟ್ ಮಾಡೋದಕ್ಕೆ ನಾವೇನು ಮಾಡೋಕ್ಕಾಗಲ್ಲ, ಅದು ನ್ಯಾಚುರಲ್ಲು, ಹೆಲ್ದಿ ಆಗಿರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನನಗೆ ಅವ್ರಿಗೇನು ಆನ್ಸರ್ ಹೇಳಬೇಕು ಅಂತಲೇ ಗೊತ್ತಾಗಿಲ್ಲ. ಇವಾಗ ಸೊ ಫೈನಲಾಗಿ ಎಲ್ಲ ಮುಗೀತು. ಆ್ಯಂಡ್ ಅವರು ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಹೇಳಿದ್ರು. ನಾವು ಇಂಡ್ಲ್ಯಾಬ್ಗೆ ಹೋದ್ವಿ, ಬಟ್ ಅವರು ಇವತ್ತು ಮಾಡಲ್ಲ ನಾಳೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ವಾಪಸ್ ಬಂದ್ವಿ. ಚೆಕಪ್ ಎಲ್ಲ ಮುಗೀತು. ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋಕೆ ಹೇಳಿದ್ದಾರೆ. ಇಲ್ಲಿ ಮಾಡಲ್ಲ ಅಂತೆ, ಔಟ್ಸೈಡ್ ಮಾಡೋಕ್ಕೆ ಹೇಳಿದ್ದಾರೆ. ಹೋಗಿ ಔಟ್ಸೈಡ್ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕು. ಎಲ್ಲ ನಾರ್ಮಲ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ನಾರ್ಮಲ್ ಏನು ಟ್ಯಾಬ್ಲೆಟ್ ತೊಗೊತಾ ಇದ್ದೀರೋ ಅದನ್ನೇ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇವಾಗ ಹೋಗೋಣ. ಬೇಗನೆ ಮುಗೀತು ಇವತ್ತು, ಬೇಗನೆ ಬಂದಿದ್ವಿ ಬೆಳಗ್ಗೆ. ಸೊ ಹಾಗಾಗಿ ಜನನೂ ಅಷ್ಟೊಂದು ಇದ್ದಿದ್ದಿಲ್ಲ ಯಾರೂ. ಇವಾಗ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ನೋಡೋಣ. ಮತ್ತೆ ರಿಪೋರ್ಟ್ ಏನು ತೋರ್ಸೋಕ್ಕೆ ಹೇಳಿಲ್ಲ. ನೆಕ್ಸ್ಟ್ ಬಂದಾಗಲೇ ತೋರಿಸಿ ಪರವಾಗಿಲ್ಲ, ಆರಾಮಾಗಿದೆ ಮಗು ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿ ನಾರ್ಮಲ್ ನಾವು ಎಲ್ಲಿ ಚಿರಾಗಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ತೀವಲ್ಲ ಅಲ್ಲೇ ಹೋಗಿ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ.
11:30ಗೆಲ್ಲ ನಮ್ಮ ಚೆಕಪ್ ಮುಗ್ದೋಗಿತ್ತು. ಸ್ಕ್ಯಾನಿಂಗ್ ತಾನೇ ದೇವನಹಳ್ಳಿಯಲ್ಲೇ ಮಾಡಿಸೋದು ಹೇಗಿದ್ರು ಅಂತ ಹೇಳ್ಬಿಟ್ಟು ಅಲ್ಲೇ ಇದು ಬೆಣ್ಣೆ ಮತ್ತು ಗುಲ್ಕನ್ ಅಂಗಡಿ ಭಾಗ್ಯಲಕ್ಷ್ಮಿ ಅಂತ ಇತ್ತು. ಅದೇನೋ ಫೇಮಸ್ ಅಂತ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದರು. ಆ್ಯಂಡ್ ನಮ್ಮ ಹಸ್ಬೆಂಡು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಹೊಸ ಫುಡ್ ಚಾನಲ್ ಓಪನ್ ಮಾಡಿದ್ದಾರೆ, ಕನ್ನಡ ಫುಡ್ಡಿ ಅಂತ. ಸೊ ಹಾಗಾಗಿ ಅವ್ರಿಗೂ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ವಿ. ಫಾಲೋ ಮಾಡಿ, ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಅಲ್ಲಿ ಹೋದ್ಮೇಲೆ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ನನಗೆ ಅದು. ನಾನು ಒಂದು ಮಸಾಲ ಸೋಡಾ ತೊಗೊಂಡೆ, ಅದರಲ್ಲಿ ಉಪ್ಪೇ ಇದ್ದಿದ್ದಿಲ್ಲ. ಆಮೇಲೆ ನಾನೇ ಕೇಳಿ ಹಾಕಿಸ್ಕೊಂಡ್ವಿ ಉಪ್ಪನ್ನ. ಸೊ ನಮ್ಮ ಹಸ್ಬೆಂಡ್ ವೀಡಿಯೋ ಎಲ್ಲ ಮಾಡ್ಕೊತಾ ಇದ್ದಾರೆ, ಅದನ್ನೆಲ್ಲ ಹೇಗೆ ಪ್ರಿಪೇರ್ ಎಲ್ಲ ಮಾಡ್ತಾರೆ ಅಂತ. ಚೆನ್ನಾಗಿದೆ, ನೀವು ಒಂದ್ಸಲಿ ವಿಸಿಟ್ ಮಾಡಿ ನೋಡಿ ಅವರ ಪೇಜ್ ನೇಮ್ ಬಂದು ಕನ್ನಡ ಫುಡ್ಡಿ ಅಂತ. ಆಮೇಲೆ ನಮ್ಮ ಪಾಪು ಐಸ್ ಕ್ರೀಮ್ ಬೇಕು ಅಂತ ತಿಂದ್ಕೊಂಡು. ಆ್ಯಂಡ್ ಈ ಆಂಟಿನ ನೀವು ಇನ್ಸ್ಟಾಗ್ರಾಮಲ್ಲಿ ಫುಲ್ ಫೇಮಸ್ ಆಗಿದ್ದಾರೆ, ನೋಡೇ ಇರ್ತೀರ. ಸಲಾಡ್ ಕೊಡ್ತಾರೆ, ಅಂದರೆ ಮೊಳಕೆ ಕಾಳ್ದು ಸಲಾಡ್ ಕೊಡ್ತಾರೆ. ತುಂಬ ಚೆನ್ನಾಗೇ ಮಾತಾಡ್ಸಿದ್ರು, ತುಂಬ ಕೈಂಡ್ ಪರ್ಸನ್ ಅಂತಲೇ ಹೇಳ್ಬೋದು. ವಿಡಿಯೋ ಮಾಡ್ಕೊತೀವಿ ಅಂತ ಹೇಳಿದ ತಕ್ಷಣ ಅವರು ಎಲ್ಲ ಪ್ರಿಪೇರ್ ಮಾಡ್ಕೊತೀನಿ, ನೀಟಾಗಿ ಮಾಡ್ಕೊಳ್ಳಿ, ಏನೇನು ಬೇಕು ಕೇಳಿ ಎಲ್ಲ ಹೇಳ್ತೀನಿ, ನಿಮ್ಮಿಂದ ತುಂಬ ಹೆಲ್ಪ್ ಆಗಿದೆ ನಮಗೆ ಅಂತೆಲ್ಲ ಹೇಳ್ತಾಯಿದ್ರು. ನಾನು ಒಂದು ಸಲಾಡ್ ತೊಗೊಂಡೆ, ತುಂಬ ಚೆನ್ನಾಗಿತ್ತು ಆ್ಯಂಡ್ ಹೆಲ್ತಿ ಕೂಡ. ನೀವು ಯಾರಾದರೂ ತಿನ್ನಬೇಕು ಅಂತ ಅಂದ್ಕೊಂಡ್ರೆ KC ಜನರಲ್ ಬ್ಯಾಕ್ ಸೈಡ್ ಇರುತ್ತೆ ಅವ್ರ ಅಂಗಡಿ, ಅಲ್ಲೋಗಿ ವಿಸಿಟ್ ಮಾಡಿ. ಆ್ಯಂಡ್ ಅಲ್ಲಿಂದ ತಿನ್ಕೊಂಡು ನಾವು ನೆಕ್ಸ್ಟು ದೇವನಹಳ್ಳಿಗೆ ಹೋದ್ವಿ. ಚಿರಾಗ್ಗೆ ಹೋದ್ವಿ ನಾವು ಸ್ಕ್ಯಾನಿಂಗ್ ಮಾಡಿಸೋಣ ಅಂತ. ಬಟ್ ಅವರು ಇವತ್ತು ಡಾಕ್ಟ್ರ್ ಇಲ್ಲ, ನಾಳೆ ಬನ್ನಿ ಅಂತ ಹೇಳಿದರು. ಹಾಗಾಗಿ ಡಿಮಾರ್ಟಿಗೆ ಬಂದಿದ್ವಿ. ಸ್ವಲ್ಪ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು ಮನೆಗೆ. ಊರಿಗೆ ಹೋಗಿದ್ನಲ್ಲ, ಊರಿಂದ ಮನೆಗೆ ಬರೋಷ್ಟರಲ್ಲಿ ಎಲ್ಲ ಐಟಮ್ ಖಾಲಿ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಸ್ವಲ್ಪ ಐಟಮ್ಗಳನ್ನೆಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಇವಾಗ ಆಲ್ಮೋಸ್ಟ್ ಎಲ್ಲ ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ಇಲ್ಲಿ ಸಾಫ್ಟಿ ಎಲ್ಲ ಇರುತ್ತೆ ಆ್ಯಂಡ್ ಪಾಪ್ಕಾರ್ನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಹೋಗಿದ್ದ ಟೈಮಲ್ಲಿ ಸಾಫ್ಟಿ ಅಂದರೆ ಐಸ್ ಕ್ರೀಮ್ ಇದ್ದಿದ್ದಿಲ್ಲ. ಸೊ ಹಾಗಾಗಿ ನಮ್ಮ ಪಾಪ್ಕಾರ್ನ್ ಬೇಕು ಅಂತ ಹೇಳಿದ್ರು. ಪಾಪ್ಕಾರ್ನ್ ಎಲ್ಲ ತೊಗೊಂಡು ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ತೊಗೊತಾ ಇದ್ದಾರೆ ಹಸ್ಬೆಂಡು. ಸೊ ಈ ತಿಂಗಳು ಅಷ್ಟೇನು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ, ಆರಾಮಾಗಿದ್ದೀವಿ. ಅಂದರೆ ಸ್ಕ್ಯಾನಿಂಗ್ ಮಾಡಿಸಿ ನೋಡಬೇಕು ಮಗು ಹೇಗಿದೆ, ಅಂದರೆ ವೆಯ್ಟ್ ಎಲ್ಲ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಕೊಡು ಡಾಡಾನು. ಡಿಮಾರ್ಟ್ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ವೆಜಿಟೇಬಲ್ ಮಾರ್ಕೆಟಿಗೆ ಹೋದ್ವಿ. ಇವತ್ತು ವೆಗ್ನಸ್ಡೇ ಆಗಿರೋದ್ರಿಂದ ದೇವನಹಳ್ಳಿಯಲ್ಲಿ ವೆಜಿಟೇಬಲ್ಸ್ ಅಂದರೆ ಸಂತೆ ಎಲ್ಲ ನಡೆಯುತ್ತೆ. ಸೊ ವೀಕಿಗೆ ಏನೇನು ಬೇಕು ಎಲ್ಲ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಆ್ಯಂಡ್ ಬೆಳ್ಳುಳ್ಳಿ ರೇಟ್ ಎಷ್ಟು ಆಗಿದೆ ಅಂದರೆ 1/4 kg 100 rupees ಅಂತೆ. ತಲೆ ತಿರುಗೋಯ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಯೂಸ್ ಮಾಡೋಕ್ಕೆ ಬೇಕೇ ಬೇಕು ಅಂತ ತೊಗೊಂಡು. ಸೊ ಫೈನಲಿ ಮನೆಗೆ ಬಂದ್ವಿ. ಇಷ್ಟು ಲಗೇಜ್ನೆಲ್ಲ ಆ ಗಾಡಿಯಲ್ಲಿ ಇಟ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಸಾಕಾಗೋಗ್ಬಿಟ್ಟಿತ್ತು ನನಗಂತೂ. ನಮ್ಮ ಹಸ್ಬೆಂಡ್ಗೆ ಹೇಳ್ತಿದ್ದೆ, ನೆಕ್ಸ್ಟ್ ಟೈಮೆಲ್ಲ ನಾನು ಸಂತೆಗೆ ಬರೋಲ್ಲ, ಇನ್ಮೇಲೆ ಏನೇ ಇದ್ದರೂ ನೀವೇ ಬಂದು ಕೊಡಬೇಕು, ಬಿಕಾಸ್ ನನ್ನ ಕೈಲಿ ಗಾಡಿಯಲ್ಲೆಲ್ಲ ಕುತ್ಕೊಳ್ಳೋಕ್ಕಾಗಲ್ಲ ಅಂತ. ಆ್ಯಂಡ್ ಡಿಮಾರ್ಟಲ್ಲಿ ಕೆಲವೊಂದು ಅಂದರೆ ಚಿಕ್ಕ ಪುಟ್ಟ ಐಟಮ್ಸ್ ಮಾತ್ರ ತೊಗೊಂಡೆ ಅಷ್ಟೇ. ಫೈನಲಿ ಮನೆಗೆ ಬಂದ್ವಿ. ಹಾಸ್ಪಿಟ್ಲಲ್ಲಿ ಚೆಕಪ್ ಎಲ್ಲ ಆಯಿತು. ಸ್ಕ್ಯಾನಿಂಗ್ ಒಂದು ಮಾಡಿಸ್ಬೇಕು, ನಿಧಾನಕ್ಕೆ ಮಾಡಿಸ್ಕೊಳ್ಳೋಣ ಅಂತ ಬಂದ್ವಿ. ಅಂದರೆ ಹೋಗಿದ್ವಿ, ಬಟ್ ಡಾಕ್ಟ್ರು ಇಲ್ಲ ಲೇಟ್ ಆಗುತ್ತೆ, ನಾಳೆ ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಮನೆಗೆ ವಾಪಸ್ ಬಂದುಬಿಟ್ವಿ. ಬರಬೇಕಾದ್ರೆ ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು ಡಿಮಾರ್ಟಲ್ಲಿ. ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ಶಾಪ್ ಮಾಡಬೇಕಾಗಿತ್ತು, ಅದನ್ನು ಎಲ್ಲ ಶಾಪ್ ಮಾಡಿಕೊಂಡು ತೊಗೊಂಡು ಇವಾಗ ಮನೆಗೆ ಬಂದಿದ್ದೀವಿ. ಎಲ್ಲ ಅಲ್ಲೇ ಇಟ್ಟಿದ್ದೀನಿ, ಇನ್ನೂ ಅದನ್ನೆಲ್ಲ ಎತ್ತಿ ಅರೇಂಜ್ ಮಾಡಬೇಕು. ಸೊ ನೋಡೋಣ. ಫ್ರಿಜ್ಜಲ್ಲಿ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಆ ಥರದ್ದೆಲ್ಲ ಹಾಕಿದ್ದಕ್ಕೆ ಅಂತ ಒಂದು ಆರ್ಗನೈಸರ್ ಬಾಕ್ಸ್ ತೊಗೊಂಡೆ. ಆ್ಯಂಡ್ ನಂದು ಮಗ್ಗು ನಮ್ಮ ಹಸ್ಬೆಂಡ್ ನನ್ನ ಬರ್ಡೇ ಕೊಟ್ಟಿದ್ದು ಒಡೆದೋಗ್ಬಿಡ್ತು, ಅದಕ್ಕೆ ಮತ್ತೆ ಹೊಸದೊಂದು ತೊಗೊಂಡೆ. ಜಸ್ಟ್ 29 rupees ಅಷ್ಟೇ. ಆ್ಯಂಡ್ ಇದೊಂದು ಡಬ್ಬು ಮತ್ತು ಎಕ್ಸ್ಟ್ರಾ ವಿಮ್ಮು ಆ ಥರದ್ದೆಲ್ಲ ಐಟಮ್ಸ್ ಎಲ್ಲ ಬೇಕಾಗಿತ್ತು. ಆ್ಯಂಡ್ ಮೇಯ್ನ್ ಸಿಸರ್ ಬೇಕಾಗಿತ್ತು, ಅದನ್ನು ತೊಗೊಂಡೆ. ಇದು ಜಸ್ಟ್ 499 rupees ಅಷ್ಟೇ. ಆ್ಯಂಡ್ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಇರುತ್ತಲ್ಲ, ಗ್ರಾಸರಿ ಐಟಮ್ ಉಳಿದಿರೋದು, ಅದನ್ನೆಲ್ಲ ಹಾಕಿಕ್ಕಕ್ಕೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಂತ ತೊಗೊಂಡೆ. ನೆಕ್ಸ್ಟ್ ಇವಾಗ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಬಿಟ್ಟು ಏನೇನು ತೊಗೊಂಡು ಬಂದಿದ್ದೀನೋ ಎತ್ತಿಡ್ತಾ ಇದ್ದೀನಿ. ಬಿಕಾಸ್ ನನಗೆ ಇವಾಗಲೇ ಎತ್ತಿಟ್ರೇ ಸಮಾಧಾನ, ಆಮೇಲೆ ಅಂದರೆ ಆಗಲ್ಲ. ಸೊ ಎಲ್ಲ ಎತ್ತಿಟ್ಬಿಟ್ಟು ಅಷ್ಟರಲ್ಲಿ ಮತ್ತು ನಮ್ಮ ಅತ್ತೆ ಮನೆಗೆ ಇದು ಪ್ಲೇಟ್ ತಟ್ಟೆ ಸ್ಟ್ಯಾಂಡ್ ಬರುತ್ತಲ್ಲ, ಅದನ್ನು ಏನೋ ಆರ್ಡ್ರ್ ಮಾಡಿದ್ರಂತೆ, ಅದು ಬಂದಿತ್ತು. ಸೊ ಅಪ್ಪ ಮಗ ಸೇರಿಕೊಂಡು ಜೋಡಿಸ್ತಾ ಇದ್ದಾರೆ. ನಮ್ಮ ಪಾಪು ಯಾರೇನೇ ಕೆಲಸ ಮಾಡ್ತಾಯಿದ್ರು ನಾನು ಮಾಡ್ತೀನಿ ಅಂತ ಅವ್ರ ಅಪ್ಪಂಗೆ ನಟ್ಟು ಅದೆಲ್ಲ ಏನೂ ಕೊಡ್ತಾನೇ ಇಲ್ಲ, ನಾನು ಹಾಕ್ತೀನಿ ಅಂತ. ಸೊ ಫೈನಲ್ ಹೆಂಗೋ ಇಬ್ಬರು ಕಿತ್ತಾಡಿಕೊಂಡು ಫೈನಲಾಗಿ ಅದನ್ನು
ಎಲ್ಲ ಅರೇಂಜ್ ಮಾಡಿದ್ರು. ಸೊ ಫೈನಲ್ ಲುಕ್ ಈ ಥರ ಇತ್ತು. ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲೇನೋ ಆರ್ಡ್ರ್ ಮಾಡಿರೋದು 1400 ರುಪೀಸ್ಗೇನೋ. ಆ್ಯಂಡ್ ಆಮೇಲೆ ಹಸ್ಬೆಂಡ್ ಮನೇಲಿದ್ದರೆ ನನಗೆ ಕುಕ್ಕಿಂಗಲ್ಲೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ಸೊ ಇವತ್ತು ಮನೇಲಿದ್ದಾರಲ್ಲ, ಅದಕ್ಕೆ ಏನಾದರೂ ಸ್ಪೆಷಲ್ ಮಾಡು ಅಂತ ಹೇಳಿದ್ರು. ಹಾಗಾಗಿ ಪಾಯಸ ಮತ್ತು ಬೇಳೆ ಸಾರು, ಅನ್ನ, ಉಪ್ಪಿನಕಾಯಿ ಆ್ಯಂಡ್ ಸಂಡಿಗೆ ತೊಗೊಂಡು ಬಂದಿದ್ದೆ ಊರಿಂದ ಸ್ವಲ್ಪ, ಅದನ್ನು ಕೂಡ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಇವಾಗ ರೆಡಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಫೈನಲಿ ಅಲ್ಲಿಂದ ಬಂದು ಸುಸ್ತಾಗಿ ಹೋಗ್ಬಿಟ್ಟಿತ್ತು, ಆದರೂ ಎಲ್ಲ ಅಡುಗೆ ಎಲ್ಲ ಮುಗೀತು. ಇವಾಗ ಸಂಡಿಗೆ ಎಲ್ಲ ಹಾಕ್ತಾ ಇದ್ದೀನಿ. ಸಂಡಿಗೆ ಎಲ್ಲ ಹಾಕಿದ್ಮೇಲೆ ಊಟ ಮಾಡಿ ರೆಸ್ಟ್ ಮಾಡೋದಷ್ಟೇ. ಎಲ್ಲರಿಗೂ ಸೇರಿ ಇವತ್ತು ನಾನೇ ಅಡುಗೆ ಮಾಡಿದ್ದೆ. ಅಂದರೆ ಕೆಳಗಡೆ ನಮ್ಮ ಅತ್ತೆ ಅವರೆಲ್ಲರಿಗೂ ಸೇರಿ ನಾನೇ ಅಡುಗೆ ಮಾಡಿದ್ದೆ. ಹಸ್ಬೆಂಡ್ ಇಲ್ಲೇ ಮಾಡು ಇವತ್ತು ಒಂದು ದಿನ ಅಂತ ಹೇಳಿದ್ರು. ಸೊ ಹಾಗಾಗಿ ಎಲ್ಲರಿಗೂ ನಾನೇ ಮಾಡಿದ್ದೆ. ಹಸ್ಬೆಂಡು ಕೂಡ ಹೆಲ್ಪ್ ಮಾಡಿದ್ರಲ್ಲ, ಸೊ ಹಾಗಾಗಿ ಕಷ್ಟ ಅಂತ ಅನ್ನಿಸ್ತಿಲ್ಲ. ಸೊ ಫೈನಲಾಗೆ ಫಸ್ಟ್ ಟೈಮ್ ನಾನು ಶಾವಿಗೆ ಪಾಯಸ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಎಲ್ಲರೂ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಎಲ್ಲರೂ ಸೇರಿ ಊಟ ಎಲ್ಲ ಮಾಡಿದ್ವಿ ನಾವು. ಊಟ ಎಲ್ಲ ಮಾಡಿ ನಮ್ಮ ಪಾಪನೂ ಅವ್ರ ಪಾಡಿಗೆ ಅವರು ತಿಂತಾಯಿದ್ರು. ನಾನು ಊಟ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಹಸ್ಬೆಂಡ್ ಜೊತೆ ವಾಕಿಂಗ್ ಮಾಡ್ತಾ ಇದ್ದೆ. ಅವ್ರ ಮನೇಲಿದ್ದರೆ ವಾಕಿಂಗ್ ಎಲ್ಲ ಮಾಡಿಸ್ತಾರೆ ಆ್ಯಂಡ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ, ಮಾತಾಡ್ತಾ ಇರ್ತಾರೆ, ಅದು ಇದು ಕೇಳ್ತಾ ಇರ್ತಾರೆ. ಸೊ ಹೀಗಿತ್ತು ನಮ್ಮ ಡೇ. ಆ್ಯಂಡ್ ಈ ವಿಡಿಯೋ ಕೂಡ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.